ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಜಯ ಬಸವ ಮೃತ್ಯುಂಜಯ ಸ್ವಾಮೀಜಿ ಅವರು ಬೆಳಗಾವಿಗೆ ತೆರಳುವಾಗ ಹಿರೇಬಾಗೇವಾಡಿ ಟೋಲ್ ಸಮೀಪ ಮಾರ್ಗ ಮಧ್ಯೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರು ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ, ಕಿತ್ತೂರು ಉತ್ಸವ ರಾಷ್ಟ್ರೀಯ ಉತ್ಸವನ್ನಾಗಿ ಆಚರಣೆ ಮಾಡುವುದು ರಾಜ್ಯದಲ್ಲಿ ಮಹಿಳಾ ಸಿಎಂ ಲಕ್ಷ್ಮೀ ಹೆಬ್ಬಾಳ್ಕರ್ ಹೆಸರು ಹಾಗೂ ಕೇಂದ್ರ ಸರ್ಕಾರದಿಂದ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಪರಿಹಾರದ ಪ್ಯಾಕೇಜ್ ನೀಡುವ ಬಗ್ಗೆ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಏನಿವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಒಂದ್ ರೀತಿ ಕಿತ್ತೂರು ಒಂದ್ ರೀತಿ ನಾಡಿಗೆ ವಿಶೇಷವಾಗಿ ಈ ಬಾರಿ 700ನೇ ಒಂದ್ ರೀತಿ ಉತ್ಸವ ಕಿತ್ತೂರು ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಕಳೆದ ಬಾರಿ ಒಂದು ಕಿತ್ತೂರು ಉತ್ಸವದಲ್ಲಿ ಒಂದ್ ರೀತಿ 200ನೇ ಉತ್ಸವ ರಾಷ್ಟ್ರೀಯ ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ವಾಮೀಜಿಗಳು ಮತ್ತೆ ಜನಪ್ರತಿನಿಧಿಗಳು ಇದ್ ಮಾಡಿದ್ರು. ವಿಶೇಷವಾಗಿ ಈ ಒಂದು ಇದ್ರ ಬಗ್ಗೆ ಜಯಬಸವ ಮೃತ್ಯುಂಜಯ ಸ್ವಾಮೀಜಿಯವರು ಕೂಡಲ ಸಂಗಮ ಪೀಠ ಇವರು ಸಹ ಆಗ್ರಹ ಮಾಡಿದ್ರು. ಸ್ವತಃ ಈ ಬಾರಿ 700ನೇ ಉತ್ಸವ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೂಗಿದೆ. ಸ್ವತಃ ಪೂಜ್ಯ ಸ್ವಾಮೀಜಿಯವರು ಸಿಕ್ಕಿದ್ದಾರೆ ನಮ್ಮ ಪತ್ರಿಕಾ ಸಮೂಹಕ್ಕೆ. ಸ್ವಾಮೀಜಿ ನಮಸ್ತೆ. ವಿಶೇಷವಾಗಿ ಈ ಬಾರಿ 200ನೇ ಉತ್ಸವ ಆಗ್ಬೇಕು ಅಂತ ಇದೆ. ರಾಷ್ಟ್ರಮಾತೆ ಕಿತ್ತೂರಾಣಿ ಚೆನ್ನಮ್ಮನವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಭಾರತಕ್ಕೆ ಜಯವನ್ನು ತಂದುಕೊಟ್ಟಂತಹ 200ನೇ ಉತ್ಸವವನ್ನು ಈ ಸರಿ ರಾಜ್ಯ ಮಟ್ಟದ ಉತ್ಸವನಾಗಿ ಪ್ರತಿ ವರ್ಷ ಸರ್ಕಾರ ಆಚರಣೆ ಮಾಡ್ತಾ ಇತ್ತು. ಕಳೆದ ಬಾರಿ ನಾವೆಲ್ಲ ಕಿತ್ತೂರು ಉತ್ಸವದಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ನಮ್ಮ ರಾಜ್ಯಸಭಾ ಸದಸ್ಯರಾದಂಥ ಈರಣ್ಣ ಕರಡಿ ಅವರು ಸಲಹೆ ಕೊಟ್ಟರು ಸರ್ಕಾರಕ್ಕೆ. ಅದು 200ನೇ ಉತ್ಸವನಾಗಿ ರಾಷ್ಟ್ರೀಯ ಉತ್ಸವನಾಗಿ ಮಾಡ್ಬೇಕನ್ನೋ ಸರಿಯನ್ನು ರಾಜ್ಯಸಭಾ ಸದಸ್ಯ ಈರಣ್ಣ ಕರಡಿ ಅವರು ಆ ವೇದಿಕೆಯಲ್ಲಿ ಕೊಟ್ಟಾಗ ಸಹಜವಾಗಿಯೇ ಆ ವೇದಿಕೆಯಲ್ಲಿ ಉಪಸ್ಥಿತಕ್ಕಂತಹ ಸಂಬಂಧಪಟ್ಟಂತಹ ಸಚಿವರುಗಳು ಪೂರಕವಾಗಿ ಮಾತನಾಡಿ ಸ್ಪಂದನೆ ಮಾಡಿದರು. ಆ ನಿಟ್ಟಿನಲ್ಲಿ ಕಿತ್ತೂರು ಉತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಜಿಲ್ಲೆ, ನಮ್ಮ ನಾಡಿನ ಎಲ್ಲ ರಸ್ತೆಗಳು ಕಿತ್ತೂರಿಗೆ ಬರುವ ಹಾಗೆ ಒಂದು ರಾಷ್ಟ್ರೀಯ ಉತ್ಸವನಾಗಿ ಮಾಡುವಂಥ ಹಿನ್ನೆಲೆಯೊಳಗೆ ಸರ್ಕಾರ ಕ್ಯಾಬಿನೆಟಲ್ಲಿ ಟರ್ವ್ ಪಾಸ್ ಮಾಡಿ ಈಗಲಿಂದನೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ಈ ಮೂಲಕವಾಗಿ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಸ್ವಾಮೀಜಿ, ಇನ್ನೊಂದು ರಾಜ್ಯಾದ್ಯಂತ ವಿಶೇಷವಾಗಿ ಸಿಎಂ ಬದಲಾವಣೆ ಇದಾಗ್ತಾ ಇದೆ ಸ್ವಾಮೀಜಿ. ಇಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇಲ್ಲಿವರೆಗೂ ಸಹ ಒಂದ್ ರೀತಿ ಮಹಿಳಾ ಸಿಎಂ ಯಾರೂ ಆಗಿಲ್ಲ ಸ್ವಾಮೀಜಿ. ವಿಶೇಷವಾಗಿ ಇಂಥ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಹ ಪಂಚಮಸಾಲಿ ಸಮುದಾಯದ ಒಂದು ರೀತಿ ಸಾಕಷ್ಟು ಒಂದ್ ರೀತಿ ಇದು ಮಾಡಿದ್ದಾರೆ. ವಿಶೇಷವಾಗಿ ಏನಾದ್ರು ಸೂಚನೆ ಮಾಡ್ತೀರಾ ಸ್ವಾಮಿ ಮಹಿಳಾ ಸಿಎಂ ಅಂತ? ಅವ್ರ ಪಕ್ಷ, ಅವ್ರ ಹೈಕಮಾಂಡು ಅದನ್ನ ಏನೋ ಅದ್ರ ಬಗ್ಗೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಅದು ರಾಜಕೀಯ ಚರ್ಚೆಗಳಾಗ್ತವೆ. ನನಗೇನಪ್ಪಾ ಅಂತಂದ್ರೆ ಸಿಎಂ ಅಂತ ಬಂದಲ್ಲಿ ಅಲ್ಲ ಅಂತ ಸಂದರ್ಭ ನೋಡೋಣಂತೆ. ಏನಾದ್ರು ಸಂದರ್ಭಗಳು ಬಂದ್ರೆ ಸಂದರ್ಭ ಬಂದಾಗ ನಮ್ಮ ಅಭಿಪ್ರಾಯವನ್ನು ನಾನು ಹೈಕಮಾಂಡಿಗೆ ಅವ್ರು ಕೇಳಿದ್ರೆ, ಹೈಕಮಾಂಡ್ ಏನಾದರೂ ನನ್ನ ಸಲಹೆ ಕೇಳಿದ್ರೆ ಅಂತ ಸಂದರ್ಭ ಬಂದಾಗ, ಈಗೇನೋ ಆ ವಿಚಾರಗಳು ಮಾತಾಡೋ ಅಷ್ಟೊಂದು ಸರಿ ಇಲ್ಲ ಅಂತ ಅನ್ಸುತ್ತೆ. ರಾಜಕಾರಣದಲ್ಲಿ ಭಾಳಷ್ಟು ಚರ್ಚೆಗಳು ನಡೀತಿದೆ ಅಂತ ಏನೋ ಚರ್ಚೆ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋಕ್ಕೆ ಹೋಗಲ್ಲ. ನನಗೇನಪ್ಪ ಅಂದ್ರೆ ಸಿದ್ದರಾಮಯ್ಯನಿಗೆ ಏನು ಹೇಳ್ತೀನಿ, 2M ಈ ಸತಿ ಕೊಟ್ಟು ಪುಣ್ಯ ಕಟ್ಕೊಟ್ರಿ ಅಂತ ಹೇಳ್ತೀನಿ. ಕರ್ನಾಟಕಕ್ಕೆ ವಿಶೇಷವಾಗಿ ಸಾಕಷ್ಟು ಪ್ರವಾಹ ಇದಾಗ್ತಾ ಇದೆ, ಹಲವಾರು ನದಿಗಳು ಕೇರ್ತವೆ, ಮನೆಗಳೆಲ್ಲ ಇದಾಗಿದ್ದಾವೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ವಿಶೇಷ ಪ್ಯಾಕೇಜ್ ಕೊಡಿ ಅಂತ ಹೇಳ್ಬಿಟ್ಟು ಕಾರಣ, ಈಗಾಗಲೇ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಕಾಲಿಗೆ ಚಕ್ರ ಕಟ್ಕೊಂಡು ಪ್ರವಾಹಪೀಡಿತ ಪ್ರದೇಶಗಳಿಗೆ ಹೋಗಿ ಭೇಟಿ ಕೊಟ್ಟಿದ್ದು ಜನ ಅದನ್ನು ನೋಡಿದ್ದಾರೆ. ಅದೇ ಥರನಾಗಿ ನಮ್ಮ ಮುಖ್ಯಮಂತ್ರಿಗಳು ಸಹ ಅವರು ಉತ್ತರ ಕರ್ನಾಟಕದ ನೆರೆಪೀಡಿತ ಪ್ರದೇಶಗಳಿಗೆ ವೈಮಾನಿಕ ಸಮೀಕ್ಷೆ ಮಾಡಿ ಏನಿವತ್ತು ಜನ ಜಾನುವಾರುಗಳು ನೀರಿಂದ ಅನಾಹುತಗೊಳಪಟ್ಟಿದ್ದಾರೆ ಮತ್ತು ಅವರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡೋದಾಗಿರ್ಬೋದು ಅಥವಾ ಪುನರ್ವಸತಿ ಕೇಂದ್ರವನ್ನು ನಿರ್ಮಾಣ ಮಾಡೋದಾಗಿರ್ಬೋದು, ಇವುಗಳ ಬಗ್ಗೆ ಹೆಚ್ಚು ಗಮನ ಕೊಡೋ ಪ್ರಯತ್ನವನ್ನು ನಾನು ಮುಖ್ಯಮಂತ್ರಿ ಮಾಡಬೇಕು. ಜೊತೆಯಲ್ಲಿ ದೇಶದ ಪ್ರಧಾನಮಂತ್ರಿಗಳು ಏನು ದಕ್ಷಿಣ ಭಾರತದ 2 ರಾಜ್ಯಗಳಲ್ಲಿ ಬಹಳ ದೊಡ್ಡ ಜಲಪ್ರಳಯ ಆಗಿದೆ. ಒಂದು ಕರ್ನಾಟಕದ ಉತ್ತರ ಭಾಗದಲ್ಲಿ, ಅದೇ ಥರನೇ ಕೇರಳದ ವಯನಾಡು ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣ ಅನಾಹುತ ಆಗಿದೆ. ಹಾಗೆ ಅವರು ಸಹ ವೈಮಾನಿಕ ಸಮೀಕ್ಷೆ ಮೂಲಕವಾಗಿ ಕೇಂದ್ರದಿಂದ ಈ ಜನರಿಗೆ ಶಾಶ್ವತವಾಗಿ ಆಗಬೇಕಾಗಿರ್ತಕ್ಕಂಥ ಕ್ರಮಗಳ ಬಗ್ಗೆ ಆಲೋಚನೆ ಮಾಡಬೇಕಾಗಿದೆ. ಕಾರಣ, ನಮ್ಮ ಕೃಷ್ಣ ಮತ್ತು ಈ ಮಲಪ್ರಭಾ ಘಟಪ್ರಭಾದ ಏನು ಮಳೆ ನೀರಿನ ಸಂದರ್ಭದಲ್ಲಿ ಬಂದರೆ ಅತಿ ಮಳೆ, ಬರದೇ ಹೋದರೆ ಒಣ ಬರ, ಇಂಥ ಒಂದು ಸಂದರ್ಭ ರೈತ ಕಂಗಾಲಾಗಿದೆ. ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯುವುದರೊಳಗೆ ಕೇಂದ್ರ ಸರ್ಕಾರ ಇದು ರಾಷ್ಟ್ರೀಯ ವಿಪತ್ತು ಅಂತ ಘೋಷಣೆ ಮಾಡಿ ಈ ಭಾಗದ ಏನು ಜವಳು ಸವಳು ಸಮಸ್ಯೆ, ಪ್ರವಾಹನಾಗುವಂಥ ನಿರಂತರ ಆಗ್ತಾಯಿದೆ. ಪ್ರತಿ ವರ್ಷ ಕಾಯಂ ಆಗ್ಬಿಟ್ಟಿದೆ ಒಂದು ರೀತಿ. ಅದನ್ನು ಮುಂದೆ ಆಗದೇ ರೀತಿಯಲ್ಲಿ ಕ್ರಮ ಕೈಗೊಳ್ಳುವುದರೊಳಗೆ ಒಂದು ಸ್ಪಷ್ಟ ಹೆಜ್ಜೆ ನೀಡಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೂ ಒತ್ತಾಯ ಮಾಡ್ತೀನಿ. ಇವಿಷ್ಟು ಒಟ್ಟಶೇಖರೇ ಗೊತ್ತಾಯ್ತಲ್ಲ ಕೂಡಲ ಸಂಗಮ ಶ್ರೀಗಳಾದ ಶ್ರೀ ಜಯಬಸವ ಮೃತ್ಯುಂಜಯ ಸ್ವಾಮೀಜಿಯವರ ಅಭಿಪ್ರಾಯ. ನಮಸ್ಕಾರ. ಥ್ಯಾಂಕ್ ಯು ಬಸವರಾಜ್. ನಮಸ್ಕಾರ ಸ್ನೇಹಿತರೆ, ನಾನು ಸಿಎಂ ಶಾಬಾಸ್ ಖಾನ್, ಯಂಗ್ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷ. ಪೊಲೀಸ್ ಕಾನ್ಸ್ಟೇಬಲ್ ಅಂತರ ಜಿಲ್ಲಾ ವರ್ಗಾವಣೆ
ಆಂದೋಲನಗೆ ನೀವು ಕೂಡ ಭಾಗಿಯಾಗಬೇಕು ಅಂತ ಹೇಳಿದರೆ ಯಂಗ್ ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಈ ಕೂಡಲೇ ನಿಮ್ಮ ವಾರ್ಡ್ಗಳಲ್ಲಿ ನಿಮ್ಮ ಕಾನ್ಸ್ಟಿಟ್ಯುನ್ಸಿಯಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡೋದನ್ನು ಮುಖಾಂತರ ಅದರ ಜೊತೆಗೆ ಈ ಪ್ರೌಡ್ ಟು ಬಿ ಎ ಪೊಲೀಸ್ ಅನ್ನೋ ಸ್ಟಿಕ್ಕರು ನಾವು ಎಲ್ಲ ಕಡೆ ಎಲ್ಲ ಆಟೋಗಳ ಮೇಲೆ, ಆಮೇಲೆ ಪ್ರತಿಯೊಂದು ಮನೆ ಮೇಲೆ, ಪ್ರತಿಯೊಂದು ವಾಹನದ ಮೇಲೆ, ಪ್ರತಿಯೊಂದು ಅಂಗಡಿಗಳಿಗೆ ಅಂಟಿಸೋ ಮುಖಾಂತರ ನಾವು ಪೊಲೀಸ್ನವರ ಬೆಂಬಲಕ್ಕಿದ್ದೀವಿ ಅನ್ನೋಂಥ ತೋರಿಸುವಂಥ ಸಮಯ ಬಂದಿದೆ. ಇದಕ್ಕೆ ನೀವು ಕೂಡ ಮೆಂಬರ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದರೆ ಈ ಕೂಡಲೇ ಯಂಗ್ ಸ್ಟಾರ್ ಪಾರ್ಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ನಮಗೆ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಪೊಲೀಸ್ನವರೇ, ನಾವು ಕೂಡ ನಿಮ್ಮ ಜೊತೆಗಿದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.